ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ನಾಳೆ ಕಜ್ಜಾಯ ಮಾಡ್ತೀವಂದರೆ ಬಿಫೋರ್ ನೈಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು 12 ಅವರ್ಸು ಅದನ್ನು ನೆನೆಸಿಡಬೇಕು. ಅದು ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರೆಲ್ಲ ಚೆಲ್ಬಿಟ್ಟು ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ತುಂಬ ಬಿಸಿಲಲ್ಲಿ ಡ್ರೈ ಮಾಡೋ ಅವಶ್ಯಕತೆ ಏನಿಲ್ಲ, ಫ್ಯಾನ್ ಗಾಳಿಯಲ್ಲಿ ಡ್ರೈ ಮಾಡಿದ್ರೂ ಸಾಕಾಗುತ್ತೆ. ಇಲ್ಲಿ ನಾನು ಒಂದು ಉಂಡೆಯಷ್ಟು ಅಂದರೆ ಅರ್ಧ ಉಂಡೆಯಷ್ಟು ಒಣಕೊಬ್ಬರಿನ ತುರಿದಿಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಉಂಡೆ ಬೆಲ್ಲನೂ ಸಹ ಚಾಕುವಿನಿಂದ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ಡ್ರೈ ಆಗಿದೆ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಅದು ಅಕ್ಕಿ ಪೌಡ್ರು ಮಿಕ್ಸಿ ಆಗಿದ್ದು ಅದು ಕ್ಲಿಪ್ ಎಲ್ಲೋ ಮಿಸ್ ಆಗಿದೆ. ಇನ್ನೊಂದು ಕಡೆ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು, ನಾವು 2 ಕಪ್ಪು ಅಕ್ಕಿ ಪೌಡ್ರನ್ನ ಯೂಸ್ ಮಾಡ್ತೀವಿ ಅನ್ನೋದಾದರೆ 1.5 ಕಪ್ಪು ಬೆಲ್ಲನ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1.5 ಕಪ್ಪು ಬೆಲ್ಲನ ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕರಗಿಸ್ಕೊಂಡ್ರೆ ಮಾತ್ರ ಸಾಲದು, ಪಾಕನೂ ತೆಗಿಬೇಕಾಗುತ್ತೆ ಕಜ್ಜಾಯಕ್ಕೆ. ಸೊ ನೋಡಿ, ಫಸ್ಟು ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ನಾವು ಕರಗಿಸ್ಕೋಬೇಕು. ನೋಡಿ, ಕರಗ್ತಾ ಇದೆ ಬೆಲ್ಲ. ಫ್ರೆಂಡ್ಸ್, ಪಾಕ ಆಗಿದೆ ಅನ್ನೋದಕ್ಕೆ ಒಂದು ಬಟ್ಲಲ್ಲಿ ನೀರು ತಗೊಂಡು ಆ ಕರಗಿರೋ ಬೆಲ್ಲನ ಹಾಕಿದ್ರೆ ಅದು ಉಂಡೆ ಥರ ಬರಬೇಕು. ನೋಡಿ, ಇಲ್ಲಿ ಇನ್ನೂ ಬಂದಿಲ್ಲ ಅಂದರೆ ಪಾಕ ಆಗಲಿಲ್ಲ. ಸೊ ನಾವು ಅದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಈಗ ಉಂಡೆ ಥರ ಬರ್ತಿದೆ. ಸೊ ಅಂದರೆ ನಮ್ಮ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಪಾಕ ಬಂದ್ರೇ ಕಜ್ಜಾಯ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಹಂಗಾಗಿ ನಾವು ಪಾಕನ ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕಜ್ಜಾಯ ತಿನ್ನಬೇಕಾದ್ರೆ ಬಿಳಿ ಎಳ್ಳು ಅಲ್ಲಲ್ಲಿ ಸಿಕ್ಕಿದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು, ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾವು ಈ ಥರ ಕಲಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಆ್ಯಕ್ಚುಲಿ ಯಾರಾದರೂ ಹೆಲ್ಪ್ ತೊಗೊಂಡ್ರೆ ಒಳ್ಳೆಯದು, ಒಬ್ರು ಹಾಕ್ತಿದ್ರೆ ಇನ್ನೊಬ್ಬರು ಕಳಿಸ್ಬೋದು. ಸದ್ಯಕ್ಕೆ ಯಾರೂ ಇಲ್ಲ ಅಂದರೆ ನಾವೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಲಿಸ್ಕೊಳ್ತಾ ಇರಬೇಕು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನಾನು ತುರಿದಿರೋ ಒಣಕೊಬ್ಬರಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲೇ ಕಲಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಪಾಕ. ಫ್ರೆಂಡ್ಸ್, ಇದನ್ನು ಓವರ್ ನೈಟ್ ನಾವು ಹಾಗೆ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಒಂದು ಬಟರ್ ಪೇಪರ್ ತಗೊಂಡು ಅದ್ರ ಮೇಲೆ ಆಯಿಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಚಿಕ್ಕ ಗಾತ್ರದ ಉಂಡೆ ತಗೊಂಡು ಅದನ್ನ ನೀಟಾಗಿ ಈ ಥರ ತಟ್ಕೊಳ್ಳಿ. ಕೆಲವರು ಮಧ್ಯದಲ್ಲಿ ಹೋಲಿಕ್ತಾರೆ, ಯಾಕಂದರೆ ಎಲ್ಲ ಕಡೆ ಆಯಿಲ್ ಸ್ಪ್ರೆಡ್ಡಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ನಿಮ್ಮಿಷ್ಟ ಹೋಲಿಟ್ರೆ ಇಡಿ, ಇಲ್ಲಾಂದರೆ ಬಿಡಿ. ನಾನೇನು ಹೋಲಿಡೋಕ್ಕೆ ಹೋಗಲ್ಲ, ಆ ಥರನೇ ತಟ್ತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಾವು ಬಿಳಿ ಎಳ್ಳನ್ನ ಹಾಕ್ಕೊಂಡ್ರು ತಿನ್ನೋವಾಗ ಕ್ರಿಸ್ಪಿಯಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೋ, ಹಂಗಾಗಿ ನಾನು ಸ್ವಲ್ಪ ಎಳ್ಳನ್ನ ಮೇಲೆ ಹಾಕ್ಕೊಂಡು ಉದುರಿಸ್ಕೊಂಡು ಅದನ್ನು ತಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ನಿಮಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ಎಣ್ಣೆ ಕಾದಿದೆ ಅಂತ ನೋಡ್ಕೊಳ್ಳೋಕೆ ಒಂದು ಚಿಕ್ಕ ಪೀಸ್ನ ಹಾಕಿ. ನೋಡಿ, ಎಣ್ಣೆ ಕಾದಿದೆ. ಈಗ ನಾವು ತಟ್ಕೊಂಡಿರೋ ಕಜ್ಜಾಯನ ಬಿಟ್ಟು ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಕಜ್ಜಾಯ ಚೆನ್ನಾಗಿ ಬರ್ತಿದೆ. ಪಾಕ ಚೆನ್ನಾಗಿದ್ರೇ ಕಜ್ಜಾಯ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಫುಲ್ಲು ಹಾರ್ಡ್ ಆಗಿಬಿಡುತ್ತೆ, ಇಲ್ಲಾಂದರೆ ಪುಡಿ ಪುಡಿಯಾಗಿ ಎಲ್ಲ ಇದಾಗ್ಬಿಡುತ್ತೆ. ನಾನು ಸ್ವಲ್ಪ ಮೇಲ್ಗಡೆ ಎಲ್ಲ ಇದಾಗಲಿ ಅಂತ ಆಯಿಲ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದು ಫ್ರೆಂಡ್ಸ್, ನಮ್ಮ ಕಜ್ಜಾಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಈ ಥರ ಇದ್ದರೆ. ಆ ಥರ ನಾವು ರೆಡಿ ಮಾಡ್ಕೊಂಡಿರೋ ಎಲ್ಲನೂ ತಟ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಜನಕ್ಕೆ ಕಜ್ಜಾಯ ಅಂದರೆ ಫೇವ್ರೆಟ್ಟು. ದೀಪಾವಳಿ ಬರೋಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡ್ತಾರೆ, ವಾವ್ ಕಜ್ಜಾಯ ಕಜ್ಜಾಯ ಅಂತ. ನಮಗಂತೂ ಕಜ್ಜಾಯ ಅಂದರೆ ಅಷ್ಟೊಂದೇನು ಇಷ್ಟ ಇಲ್ಲ, ಜಸ್ಟ್ ನನ್ನ ಮಗಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಜ್ಜಾಯ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.